ಲ್ಯಾಂಡ್ಲಾರ್ಡ್ ಚಿತ್ರದ ಆಕ್ಷನ್ ಪ್ಯಾಕ್ಡ್ ಟ್ರೇಲರ್ ಹೊರಬಂದಿದೆ. ಖಡಕ್ ಡೈಲಾಗ್ಸ್, ಮಾಸ್ ಪರ್ಫಾರ್ಮೆನ್ಸ್ ಮಿಕ್ಸ್ ಮಾಡಿ ಸ್ಪೆಷಲ್ ಝಲಕ್ ಅನ್ನ ಕಟ್ ಮಾಡಿ ಕೊಟ್ಟಿದ್ದಾರೆ. ಹಳ್ಳಿ ಜನರ ನೋವು, ನಲಿವಿನ ಕಥೆಯನ್ನ ಈ ಟ್ರೇಲರ್ ನಲ್ಲಿ ತೋರಿಸಲಾಗಿದೆ. ಟ್ರೇಲರ್ ಸಿಕ್ಕಾಬಟ್ಟೆ ಗಮನ ಸೆಳೀತಾ ಇದೆ. ಜನವರಿ 23ಕ್ಕೆ ಲ್ಯಾಂಡ್ಲಾರ್ಡ್ ಸಿನಿಮಾ ತೆರೆಗೆ ಬರಲಿದೆ. ಅದಕ್ಕೂ ಮುಂಚೆ ಟ್ರೇಲರ್ ನಲ್ಲಿ ಸಿನಿಮಾ ಹೇಗಿರಬಹುದು ಅನ್ನೋದನ್ನ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ದುನಿಯಾ ವಿಜಯ್ ಹಾಗೂ ರಾಜ್ಬೀರ್ ಶೆಟ್ಟಿ ನಡುವಿನ ಸಂಘರ್ಷ ಪ್ರೇಕ್ಷಕರಿಗೆ ಕಿಕ್ ಕೊಟ್ಟೇ ಕೊಡುತ್ತೆ ಅನ್ನೋದು ಈ ಟ್ರೇಲರ್ ಮೂಲಕ ಗೊತ್ತಾಗ್ತಾ ಇದೆ. ಕಾಟೇರ ರೀತಿ ಮತ್ತೊಂದು ಹಳ್ಳಿ ಜನರ ಬಂಡಾಯದ ಕಥೆಯನ್ನ ಜಡೇಶ್ ಕಟ್ಟಿಕೊಟ್ಟಿದ್ದಾರೆ. ದರ್ಶನ್ ನಟಿಸಿದ ಕಾಟೇರ ಚಿತ್ರಕ್ಕೆ ಜಡೇಶ್ ಕತೆ ಒದಗಿಸಿದ್ರು. ತನ್ನವರಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧನಾಗುವ ರಾಚಯ್ಯ ಎಂಬ ಹಳ್ಳಿ ಕೂಲಿ ಕಾರ್ಮಿಕನ ಪಾತ್ರದಲ್ಲಿ ದುನಿಯಾ ವಿಜಯ್ ನಟಿಸಿದ್ದಾರೆ. ದುನಿಯಾ ವಿಜಯ್ ಅದ್ಭುತ ನಟ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಅದನ್ನ ಹೊರಗೆ ತೆಗೆಯುವ ಕೆಲಸವನ್ನ ಡೈರೆಕ್ಟರ್ ಜಡೇಶ್ ಹಂಪಿ ಈ ಸಿನಿಮಾ ಮೂಲಕ ಮಾಡಿದ್ದಾರೆ. ರಾಚಯ್ಯನ ಪತ್ನಿ ನಿಂಗವ್ವ ಪಾತ್ರದಲ್ಲಿ ರಚಿತಾರಾಮ್ ನಟಿಸಿದ್ದಾರೆ. ಆತನ ತಾಯಿ ಪಾತ್ರದಲ್ಲಿ ಹಿರಿಯ ನಟಿ ಉಮಾಶ್ರೀ ಆರ್ಭಟಿಸಿದ್ದಾರೆ. ದುನಿಯಾ ವಿಜಯ್ ಪುತ್ರಿ ರಿತನ್ಯಾ ಚಿತ್ರದಲ್ಲಿ ರಾಚಯ್ಯನ ಮಗಳು ಭಾಗ್ಯ ಆಗಿ ಕಾಣಿಸಿಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಅದು. ಇಡೀ ಕತೆಗೆ ಇದೇ ಪಾತ್ರ ತಿರುವು ಕೊಡುವಂತೆ ಕಾಣಿಸ್ತಾ ಇದೆ. ಇಷ್ಟು ದಿನ ಹೀರೋ ಆಗಿಯೇ ನಟಿಸುತ್ತಿದ್ದ ರಾಜ್ಬೀರ್ ಶೆಟ್ಟಿ ಈ ಚಿತ್ರದಲ್ಲಿ ಮೊದಲ ಬಾರಿಗೆ ಖಳನಟನಾಗಿ ನಟಿಸಿದ್ದಾರೆ. ವಿಜಯ್ ಹಾಗೂ ರಾಜ್ ಜಿದ್ದಾಜಿದ್ದಿನ ಹೋರಾಟ ಹೇಗಿರುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಟ್ರೇಲರ್ ನಲ್ಲಿ ಇಬ್ಬರ ಜಿದ್ದಾಜಿದ್ದಿ ಹೇಗೆ ನಡೀಬಹುದು ಅನ್ನೋ ಕುತೂಹಲದ ಒಂದಷ್ಟು ದೃಶ್ಯಗಳನ್ನ ಪ್ರೇಕ್ಷಕರಿಗೆ ಕೊಟ್ಟಿದ್ದಾರೆ. ಸಾರಥಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಹೇಮಂತ್ ಗೌಡ ಕೆಎಸ್ ಹಾಗೂ ಕೆವಿ ಪ್ರಕಾಶ್ ಲ್ಯಾಂಡ್ಲಾರ್ಡ್ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ. ಅಜನೀಶ್ ಲೋಕನಾಥ್ ಬಿಜಿಎಂ ಹೈಲೈಟ್ ಎನಿಸಿಕೊಂಡಿದೆ. ಸ್ವಾಮಿ ಜೆ ಗೌಡ ಛಾಯಾಗ್ರಹಣ ಚಿತ್ರಕ್ಕಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾಸ್ತಿ ಡೈಲಾಗ್ಸ್ ಒಂದೊಂದು ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿದೆ ಅನ್ನಿಸ್ತಾ ಇದೆ. ಅದರಲ್ಲಿ ಒಂದಷ್ಟು ಡೈಲಾಗ್ ಗಳನ್ನ ಹೇಳ್ತೀವಿ ಕೇಳಿ. ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಕ್ಕೆ ಭಿಕ್ಷೆ ಬೇಡ್ಕೊಡು, ಎದ್ಗಳಿಗೆ ಒದ್ದು ಕೂತ್ಕೊಬೇಕು, ಹೀಗೆ ಸಾಗುತ್ತೆ ಒಂದಷ್ಟು ಡೈಲಾಗ್ಗಳು. ಕೂಲಿಯವರು ಅಲ್ವಾ, ಅದ್ಯಾವ್ರು ಬರ್ದಿಕೋದು ಈ ಬೆವರಲ್ಲಿ ಅಳ್ಸೋಕದೆ ಎನ್ನುವ ವಿಜಯ್ ಅವರ ಡೈಲಾಗ್ ಕೂಡ ಇದರಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ. 20 ವರ್ಷಗಳ ಬೆಂಕಿ ಆರ್ಬೇಕು ಅಂದ್ರೆ ರಕ್ತದ ಕೋಡಿ ಹರಿಯಲೇಬೇಕು ಅಂತ ಉಮಾಶ್ರೀ ಕೂಡ ಖಡಕ್ ಡೈಲಾಗ್ ಹೊಡೆದಿದ್ದಾರೆ. ವಿಜಯ್ ಮಾತ್ರವಲ್ಲದೆ ಉಮಾಶ್ರೀ, ರಚಿತಾರಾಮ್, ರಿತನ್ಯಾ ಹೀಗೆ ಎಲ್ಲರ ಪಾತ್ರಗಳು ಸಿಕ್ಕಾಬಟ್ಟೆ ಪವರ್ಫುಲ್ ಆಗಿದ್ದು ಎಲ್ಲಾ ಪಾತ್ರಗಳು ಗಮನ ಸೆಳೀತಾ ಇದೆ. ವಿಜಯ್ ಆಕ್ಷನ್ ಮಾಸ್ ಪ್ರಿಯರಿಗೆ ಹಬ್ಬವೇ ಸರಿ ಅಂತ ಹೇಳಬಹುದು. ಕ್ರೂರ ಜಮೀನ್ದಾರನಾಗಿ ರಾಜ್ಬೀರ್ ಶೆಟ್ಟಿ ವಿಲಕ್ಷಣ ನಟನೆಗೆ ಬಿಗ್ ಸರ್ಪ್ರೈಸ್ ಆಗಿದೆ. ಲ್ಯಾಂಡ್ಲಾರ್ಡ್ ಮನೆಗಳಲ್ಲಿ, ಹೊಲಗಳಲ್ಲಿ ಕೆಲಸ ಮಾಡೋರಿಗೆ ಕೂಲಿ ಕೊಡದೇನೆ ದುಡಿಸಿಕೊಂಡ ಕಥೆಗಳು ಇಲ್ಲಿವೆ. ಶೋಷಣೆ ಮಾಡಿರೋ ಸತ್ಯಗಳು ಇವೆ. ಅಟ್ಟಹಾಸ ಮೆರೆದ ಸ್ಟೋರಿಗಳು ಸಾಲು ಸಾಲು ಇವೆ. ಅಂತಹದ್ದೇ ಮತ್ತೊಂದು ಕಥೆಯನ್ನೇ ಡೈರೆಕ್ಟರ್ ಜಡೇಶ್ ಹಂಪಿ ಬರೆದಿದ್ದಾರೆ. ಅದನ್ನೇ ಲ್ಯಾಂಡ್ಲಾರ್ಡ್ ಚಿತ್ರ ಮಾಡಿದ್ದಾರೆ. ಈ ಚಿತ್ರದಲ್ಲಿ ದುನಿಯಾ ವಿಜಯ್ ರಾಚಯ್ಯ ಅನ್ನುವ ಪಾತ್ರವನ್ನ ಜೀವಿಸಿದ್ದಾರೆ. ನಿಂಗವ್ವನ ಪಾತ್ರದಲ್ಲಿ ರಚಿತಾರಾಮ್ ಚಂಡಿ ಚಾಮುಂಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ದುನಿಯಾ ವಿಜಯ್ ಮಗಳು ರಿತನ್ಯಾ ಕೂಡ ಅಪ್ಪನ ಹೋರಾಟದಲ್ಲಿ ಸಾಥ್ ಕೊಟ್ಟಿದ್ದಾರೆ. 80-90ರ ದಶಕದಲ್ಲಿ ಕೋಲಾರ ಸುತ್ತಮುತ್ತಲ ಭಾಗದಲ್ಲಿ ನಡೆದ ನೈಜ ಘಟನೆಗಳಿಂದ ಸ್ಫೂರ್ತಿ ಪಡೆದು ಲ್ಯಾಂಡ್ಲಾರ್ಡ್ ಚಿತ್ರ ಕಟ್ಟಿಕೊಡಲಾಗಿದೆ. ಅದಕ್ಕೆ ತಕ್ಕಂತೆ ಅಲ್ಲಿನ ಭಾಷೆಯ ಸೊಗಡನ್ನ ಬಳಸಿಕೊಂಡು ಸಿನಿಮಾ ಮಾಡಿದ್ದಾರೆ. ಅದು ಇಡೀ ಕಥೆಗೆ ಹೊಸ ಫೀಲ್ ಕೊಡುವಂತಿದೆ. 40 ವರ್ಷಗಳ ಹಿಂದಿನ ಕಾಲಘಟ್ಟವನ್ನ ತೆರೆಗೆ ತರಲು ಚಿತ್ರತಂಡ ಬಹಳ ಶ್ರಮ ವಹಿಸಿದೆ. ಟ್ರೇಲರ್ ನೋಡಿದ್ರೆ ಅದು ಅರ್ಥವಾಗುತ್ತೆ. ಸದ್ಯ ಸಿನಿಮಾ ಬಗ್ಗೆ ಕುತೂಹಲ ಮೂಡಿದ್ದು ಈ ವಾರ ಸಿನಿಮಾ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಟ್ರೇಲರ್ ನೋಡಿಯೇ ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಎಂತ ಗಟ್ಟಿ ಕತೆ ಇರಬಹುದು ಅಂತ ಈಗಾಗಲೇ ಊಹೆ ಮಾಡಲಾಗ್ತಾ ಇದೆ. ಹೀಗಾಗಿ ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಪ್ರೇಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ.